ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತು ಐ ಟಿ ಕಂಪನಿ ಇನ್ಫೋಸಿಸ್ನ ಒಂದು ರಿಸಲ್ಟು ಮಾರ್ಕೆಟ್ ಮುಗಿದ ನಂತರ ಅಂದರೆ 4:15 ಟೈಮ್ಗೆ ಇನ್ಫೋಸಿಸ್ನ ಒಂದು ರಿಸಲ್ಟ್ ಬಂತು. ಸೊ ನೋಡೋಣ ಯಾವ ಥರ ರಿಸಲ್ಟ್ಸ್ ಬಂದಿದೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ಹೋಲ್ಡ್ ಮಾಡ್ಬೋದಾ, ಸೆಲ್ ಮಾಡಬೇಕಾ, ಅಥವಾ ಹೊಸದಾಗಿ ಫ್ರೆಶ್ ಎಂಟ್ರಿ ಮಾಡಬೇಕಾ, ಏನಿದೆ, ಯಾವ ಥರ ಬಂದಿದೆ ನೋಡೋಣ. ಸೊ ಇವತ್ತಿನ ದಿನ ರಿಸಲ್ಟ್ ಬರೋದಕ್ಕಿಂತ ಮುಂಚಿನ ದಿನ, ಸೊ ಅಂದರೆ ಮುಂಚೆ 1.06% ಅಷ್ಟು ಅಪ್ಪಲ್ಲಿ ಕ್ಲೋಸ್ ಆಯಿತು. ಸೊ ಯಾವ ಥರ ಇರ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡ್ತಿತ್ತು ಈ ಪರ್ಟಿಕ್ಯುಲರ್ ಶೇರು, ಸೊ ನೋಡೋಣ. ಸೊ ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತ ಹೇಳಿದ್ರೆ ಇನ್ಫೋಸಿಸ್ ಅವರು ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಫೈನಲ್ ಡಿವಿಡೆಂಡು 20, ಅಡಿಷ್ನಲ್ ಸ್ಪೆಷಲ್ ಡಿವಿಡೆಂಡು 8. ಸೊ ಟೋಟಲ್ಲು 28 ರೂಪಾಯಿಯಷ್ಟು ಡಿವಿಡೆಂಡನ್ನು ಇನ್ಫೋಸಿಸ್ ಅವರು ಅನೌನ್ಸ್ ಮಾಡಿದ್ದಾರೆ. ದಟ್ಸ್ ಅ ಗ್ರೇಟ್ ಥಿಂಗ್. ಇನ್ನೊಂದು ಏನೋ ಅಕ್ವಿಜಿಷನ್ ಕೂಡ ಮಾಡ್ತಾರೆ. ಓಕೆ, ಫೈನ್. ಓಕೆ, ನಾವು ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ಗೆ ಬರೋದಾದರೆ ಇದು ಕನ್ಸಾಲಿಡೇಟೆಡ್ ರಿಸಲ್ಟ್ಸು. ಸೊ ನೋಡ್ಬೋದು ನೀವು ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಕನ್ಸಾಲಿಡೇಟೆಡ್ ಆಡಿಟೆಡ್ ರಿಸಲ್ಟ್ಸ್ ಆಫ್ ಇನ್ಫೋಸಿಸ್. ಓಕೆ, ಫಸ್ಟಿಗೆ ಟೋಟಲ್ ಇನ್ಕಮನ್ನು ನೋಡೋಣ ನಾವು. ಓಕೆ, ಸೆಗ್ಮೆಂಟನ್ನು ನೋಡೋದಾದರೆ ಇದು ಕ್ವಾರ್ಟರ್ಲಿ, ಇಲ್ಲಿಂದ ಇಲ್ಲಿಂಗೆ ನೋಡಿದ್ರೆ ಕ್ವಾರ್ಟರ್ಲಿ, ಇಲ್ಲಿಂದ ಇಲ್ಲಿಂಗೆ ನೋಡಿದ್ರೆ ಇಯರ್ ಆನ್ ಇಯರ್, ಅಂದರೆ YOY ಅಂತ ಹೇಳಿ ಕರೀತಾರಲ್ಲ ನ್ಯೂಸ್ಗಳಲ್ಲಾಗಿರ್ಬೋದು, ನ್ಯೂಸ್ ಪೇಪರ್ಸಲ್ಲಿ YOY ಅಥವಾ QOQ ಅಂತ ಬರುತ್ತೆ. QOQ ಅಂತ ಹೇಳಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರು, ಹಾಗೆಯೇ YOY ಅಂತ ಹೇಳಿದ್ರೆ ಇಯರ್ ಆನ್ ಇಯರ್. ಈ ಕಾಲಮಿಂದ ಈ ಕಾಲಮ್ನ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಅಂತ ಹೇಳ್ತಾರೆ. ಈ ಕಾಲಮಿಂದ ಈ ಕಾಲಮನ್ನು ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ಹೇಳ್ತಾರೆ. ಅಂದರೆ ಈ ಕ್ವಾರ್ಟರಿಂದ ಹಾಗೆ ಹಿಂದಿನ ಕ್ವಾರ್ಟರ್ಲಿ ಹೇಗಿತ್ತು ಅದೇ ಥರನಾಗಿ ಈ ಇಯರ್ಗೂ ಹಾಗೆಯೇ ಹಿಂದಿನ ಇಯರ್ಗೂ ಯಾವ ಥರ ಇತ್ತು ಅಂತ ಒಂದು ಕಂಪ್ಯಾರಿಸನನ್ನು ಆ ಥರ ಕರೀತಾರೆ. ಓಕೆ, ಟೋಟಲ್ ಇನ್ಕಮನ್ನು ನೋಡೋದಾದರೆ ನೋಡಿ, ಇಲ್ಲಿ ಟೋಟಲ್ ಇನ್ಕಮ್ಮು 40,652, 39,610, 38,112, 38 ಇದ್ದಿದ್ದು 39 ಆಯಿತು. ನೆಕ್ಸ್ಟು ಇವಾಗ 40,000 ಆಯಿತು. ಓಕೆ, ಫೈನ್. ಇನ್ಕಮ್ಮು ಏನೋ ಚೆನ್ನಾಗಾಗಿದೆ, ಇಯರ್ ಆನ್ ಇಯರ್ ಆಗಿರ್ಬೋದು, ಹಾಗೆಯೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಚೆನ್ನಾಗಾಗಿದೆ. ಆದರೆ ಇಲ್ಲೇನಪ್ಪ ನಮಗೆ ಇನ್ನೊಂದು ಏನು ನೋಡೋಕ್ಕೆ ಸಿಗುತ್ತೆ, ಸ್ಪೆಷಲಾಗಿ ಏನೋ ಒಂಥರ ವಿಚಿತ್ರ ಅನ್ಬೋದು. ಆ ಥರ ನೋಡಿ, ಇಲ್ಲಿ ಅದರ್ ಇನ್ಕಮ್ ಏನಿದೆ 671, 789, ಸಡನ್ನಾಗಿ ಈ ಸಲ 2,729 ಅಂಥದ್ದು ಏನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು 1 ಬ್ರ್ಯಾಕೆಟಲ್ಲಿ F, ಈ 1F ನೋಟಲ್ಲಿ ಏನಿದೆ ಅಂತ ಅನ್ನೋದನ್ನು ಅವರು ಅಲ್ಲಿ ಹೇಳಿದ್ದಾರೆ, ಏನಿದೆ ಅಂತ. ಆ್ಯಕ್ಚುಲಿ ಇದು ಯಾವುದೇ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಕುತ್ಕೊಂಡ್ಬಿಟ್ಟು ಇದನ್ನು ಡಿಕೋಡ್ ಮಾಡೋದಲ್ಲ, ಅಂದರೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಡೋದಲ್ಲ. ಒಂದು ಟೀಮೇ ಇರುತ್ತೆ, ಅವ್ರು ಸೇರಿಬಿಟ್ಟು ಇದನ್ನು ಅನಲೈಸ್ ಮಾಡ್ತಾರೆ. ಸೊ ಆ ಥರನಾಗಿರ್ತಕ್ಕಂಥ ಒಂದು ಏನು ಆಡಿಟ್ ರಿಪೋರ್ಟ್, ಅಂದರೆ ಒಂದು ಏನು ಕ್ವಾರ್ಟರ್ಲಿ ರಿಪೋರ್ಟ್ ಅಂತ ಹೇಳ್ಬೋದು. ಓಕೆ, ಅಂದರೆ ಮೇಯ್ನಾಗಿ ತಿಳ್ಕೊಬೇಕು ಏನಕ್ಕಪ್ಪ ಆ ಒಂದು ಇನ್ಕಮ್ಮು ಹೆಂಗೆ ಬಂದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ನಮಗಿಲ್ಲಿ ಗೊತ್ತಾಗುತ್ತೆ. ಓಕೆ, ಫೈನ್, ಯಾವ ಒಂದು ಟ್ರೆಂಡಲ್ಲಿ ಒಂದು ಕಂಪನಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ನೋಡೋಣ. ಇನ್ಕಮ್ ನಮಗೆ ಜನ್ರೇಟ್ ಆಗಬೇಕಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ಮಾಡಲೇಬೇಕು, ನಾವು ಖರ್ಚು ಮಾಡಿದ್ರೆ ತಾನೇ ಇನ್ಕಮ್ ಬರೋಕ್ಕೆ ಸಾಧ್ಯ. 29,000 ಇದ್ದಿದ್ದು 30 ಆಯಿತು, 30 ಇದ್ದಿದ್ದು 30,412. ಓಕೆ, ಫೈನ್. ಇಯರ್ ಆನ್ ಇಯರು ಕಡಿಮೆ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಓಕೆ ಫೈನ್ ಕಡಿಮೆ ಇದೆ. ಓಕೆ, ಸಾರಿ, ಇಯರ್ ಆನ್ ಇಯರು ಜಾಸ್ತಿ ಆಗಿದೆ, ಹಾಗೆಯೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 30,900 ಇರತಕ್ಕಂಥದ್ದು 30,412 ಆಗಿದೆ. ಓಕೆ, ಫೈನ್. ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಕ್ಕಿಂತ ಮುಂಚೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಗೋಕ್ಕಿಂತ ಮುಂಚೆ, ಪ್ರಾಫಿಟ್ ಏನು ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆ ಎಷ್ಟು ಪ್ರಾಫಿಟ್ಟು ಬಂದಿದೆ. 8,000 ಇದ್ದಿದ್ದು 8,600, 10,240. ಓಕೆ, ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗಿಬಿಟ್ಟು ಲಾಸ್ಟಿಗೆ ಕೊನೆಗೆ ಸಿಗ್ತಕ್ಕಂಥದ್ದು ಪ್ರಾಫಿಟ್ ಫಾರ್ ದ ಪೀರಿಯಡ್. ಅಂದರೆ ನಾವು ನ್ಯೂಸ್ಗಳಲ್ಲಿ ನೋಡ್ತೀವಿ 30% ಅಷ್ಟು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು, ಇದು ಅಂತ ಹೇಳ್ಬಿಟ್ಟು ಈ ಏನು ಫಿಗರ್ ಇರುತ್ತಲ್ಲ, ಇಲ್ಲಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಡ್ಬಿಟ್ಟು ಅವರು ಪೇಪರ್ನಲ್ಲಿ ಹಾಕಿರ್ತಾರೆ. ಮೀಡಿಯಾದಲ್ಲಿ ಏನೇ ನೋಡ್ತಿರಲ್ಲ ಅದು ಈ ಒಂದು ಕಾಲಮಿಂದ ತೊಗೊಂಡಿರ್ತಾರೆ. ಓಕೆ, ಅದು ನೋಡಿದರೆ
6134, 6113, 7000. ಓಕೆ, ಇಯರ್ ಆನ್ ಇಯರು, ಕ್ವಾರ್ಟರ್ ಆನ್ ಕ್ವಾರ್ಟರು ಚೆನ್ನಾಗಿದೆ. ಬಟ್ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ನಡೆದಿದೆಯಲ್ಲ, ಅಂದರೆ ಈ ಅದರ್ ಇನ್ಕಮ್ ಅಂತ ಏನು ಬಂದಿದೆಯಲ್ಲ ಆಪ್ರೇಷನ್ಸಿಂದ, ಅದು ಏನಪ್ಪ ಅಂತ ಮೇಯ್ನಾಗಿ ತಿಳ್ಕೊಬೇಕು. ಅಲ್ಲಿ ತನಕ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದರೆ ಅರ್ನಿಂಗ್ ಪರ್ ಶೇರು. ಮೇಯ್ನಾಗಿ ನಮಗೆ ಅರ್ನಿಂಗ್ ಪರ್ ಶೇರ್ ನೋಡೋಣ. ಲಾಸ್ಟಲ್ಲಿ ಇದೆ ನೋಡಿ. ಸೊ ಇದು ಅರ್ನಿಂಗ್ ಪರ್ ಶೇರ್ ನೋಡೋದಾದರೆ ನೋಡಿ 14.76 ಆಯಿತು, ಇವಾಗ 19. ಓಕೆ ಫೈನ್, ಚೆನ್ನಾಗೇ ಇದೆ. ಓಕೆ, ನೆಕ್ಸ್ಟು ಸೆಗ್ಮೆಂಟ್ ವೈಸ್ ರೆವಿನ್ಯೂ. ಫಿನಾನ್ಷಿಯಲ್ ಸರ್ವಿಸ್ 10,818, 10,783, 10,10,10. ಓಕೆ, ಸ್ವಲ್ಪ ಎಲ್ಲೋ ಕಡಿಮೆ ಆಗಿದೆ ಇಯರ್ ಆನ್ ಇಯರ್ ಅಂತ ಹೇಳ್ಬೋದು. ಹಾಗೆಯೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಕಡಿಮೆ ಆಗಿದೆ. ನಂತರ ಫಿನಾನ್ಷಿಯಲ್ ಸರ್ವಿಸ್ ಆಯಿತು, ರೀಟೇಲ್ ಸರ್ವಿಸು 5,500, 5,600, 5,400 ಕಡಿಮೆ ಆಗಿದೆ. ಹಾಗೆಯೇ ನೆಕ್ಸ್ಟು ನೋಡಿ ಇಲ್ಲಿ ಹೈಟೆಕ್ ಲೈಫ್ ಸೈನ್ಸ್ನ ನೋಡಿ 2,989, 2,900, 3,316. ಓಕೆ ಫೈನ್, ಎಲ್ಲದೂ ಕೂಡ ಒಂದು ಓಕೆ ಅನ್ನತಕ್ಕಂಥ ಒಂದು ಲೆವೆಲಲ್ಲಿ ಸೆಗ್ಮೆಂಟ್ ವೈ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಹಾಗೆಯೇ ಎಂಟೈರ್ ಪರ್ಫಾರ್ಮೆನ್ಸ್ ಓಕೆ ಅಂತ ಹೇಳ್ಬೋದು. ಆ ಥರ ಎನಿಹೌ ಇನ್ಫೋಸಿಸ್ಸು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಪನಿ. ಆರಾಮಾಗಿ ಅಂದರೆ ನಿಮ್ಮದು ಆಗಿರ್ತಕ್ಕಂಥ ಒಂದು ಸ್ಟಡಿಯನ್ನು ಮಾಡಿ ನಂತರ ಎಂಟರ್ ಆಗಿ ಈಗ ಬಂದಿರತಕ್ಕಂಥದ್ದು ಒಂದೇ ಮಾತಲ್ಲಿ ಹೇಳೋದಾದರೆ, ಇಲ್ಲಿ ಏನು ಆಪ್ರೇಷನ್ಸಲ್ಲಿ ಬೇರೆ ಆಪ್ರೇಷನ್ಸಿಂದ ಏನು ಇನ್ಕಮ್ ಬಂದಿದೆಯಲ್ಲ, ಸೊ ಏನಕ್ಕಪ್ಪ ಬಂದಿದೆ, ಸಡನ್ನಾಗಿ ಒಂದು ಸ್ಪೈಕ್ ಬಂದಿದೆ. ಎಲ್ಲಿ ಅದರ್ ಇನ್ಕಮಲ್ಲಿ 2,729 ಕೋಟಿಯಷ್ಟು ಇನ್ಕಮ್ ಸ್ಪೈಕ್ ಆಗಿದೆ. ಕಳೆದ ಕ್ವಾರ್ಟರ್ಗಳಲ್ಲಿ 600-700 ಇರ್ತಕ್ಕಂಥದ್ದು 2,000 ಸ್ಪೈಕ್ ಬಂದಿದೆ. ಸೊ ಅದೇನಕ್ಕಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಂಡು ನಂತರ ಡಿಸೈಡ್ ಆಗಿ. ಓಕೆ, ಹಾಗೆಯೇ ಇವತ್ತು ಮಾರ್ಕೆಟ್ ಮುಗಿದ ನಂತರ ಇನ್ಫೋಸಿಸ್ನ ಒಂದು ರಿಸಲ್ಟ್ ಬಂತು, ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಸೊ ಅದರ ಒಂದು ಇಂಪ್ಯಾಕ್ಟು ನಮಗೆ ಏನು ಅಮೇರಿಕನ್ ಮಾರ್ಕೆಟಲ್ಲಿ ಇನ್ಫೋಸಿಸ್ ಆಲ್ರೆಡಿ ಲಿಸ್ಟ್ ಆಗಿದೆ. ಸೊ ಅದನ್ನು ನಾವು ಇನ್ಫೋಸಿಸ್ ADR ಅಂತ ಕರಿತೀವಿ. ನೀವು ಗೂಗಲಲ್ಲಿ ಹೋಗಿ ಇನ್ಫೋಸಿಸ್ ADR ಶೇರ್ ಪ್ರೈಸ್ ಅಂತ ಹೊಡೆದ್ರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಪೇಜು investing.com ಇಂದ ನಿಮಗೆ ಸಿಗುತ್ತೆ. ಸೊ ಆ ಪೇಜಿನ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ಫಿಗರ್ ಸಿಗುತ್ತೆ ನಿಮಗೆ. ಸೊ ಯಾವ ಥರ ಇನ್ಫೋಸಿಸ್ನ ಶೇರು ಆ ಒಂದು ರಿಸಲ್ಟ್ನ ಅಕ್ಸೆಪ್ಟ್ ಮಾಡಿದೆ ಅಂತಕ್ಕಂಥದ್ದು ನಮಗೆ ಇವತ್ತಿನ ದಿನವೇ, ಅಂದರೆ ಈಗ ನಡೀತಿದೆ, ಆಲ್ರೆಡಿ ನಡೀತಾ ಇದೆ. 7 ಗಂಟೆಯಿಂದ ಓಪನ್ ಆಗಿರತಕ್ಕಂಥ ಮಾರ್ಕೆಟು ಅಕಾರ್ಡಿಂಗ್ ಟು ದ ಇಂಡಿಯನ್ ಟೈಮಿಂಗ್ ಅಲ್ಲಿ 9ರಿಂದ ಕರೆಕ್ಟಾಗಿ 9ರಿಂದ ನಾರ್ಮಲಿ 3:30ಗೆ ಇರುತ್ತೆ. ನಮ್ಮ ಇಂಡಿಯನ್ ಟೈಮ್ಗೆ ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ಇರುತ್ತೆ ಮಾರ್ಕೆಟ್. ಸೊ ಏನಂತಾರೆ ADR ಸ್ಟಾಕ್ಸ್ ಅಂತ ಕರೀತಾರೆ. ಸೊ ಆ ADR ಸ್ಟಾಕ್ಸ್ನ ನೋಡಿ, ಸ್ಪೆಷಲಿ ಇವತ್ತು ಇನ್ಫೋಸಿಸ್ ADRನ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ನೋಡಿ, ಒಂದು ಐಡಿಯಾ ಬರುತ್ತೆ. ಸೊ ಅದೇ ಥರನಾಗಿ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಏನು NSE BSEದಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಇನ್ಫೋಸಿಸ್ ಕೂಡ ಅದೇ ಥರನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.